ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಆದಂತಹ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಇದು ಯೂಶುವಲ್ ಪ್ರೊಸೀಜರ್. ಆಗ್ಲೇ ಎಸ್ ಕೆ ಉಮೇಶ್ ಸರ್ ಕೂಡ ಇದೇ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ಲಾಗತ್ತೆ. ಅದಾದ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ನೇರ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಶಿಫ್ಟ್ ಆಗ್ಬಿಡ್ತಾರೆ. ಪವಿತ್ರ ಗೌಡ ಅಷ್ಟೇ ಅಲ್ಲ, ಎಲ್ಲ 7 ಆರೋಪಿಗಳನ್ನ ಕೂಡ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆಗಸ್ಟ್ 11ನೇ ತಾರೀಕು, ಕಳೆದ 2024ರ ಜೂನ್ 11ನೇ ತಾರೀಕು ಪವಿತ್ರ ಗೌಡ ಅರೆಸ್ಟ್ ಆಗೋದು. ಇದೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಸಿಗೋದು ಡಿಸೆಂಬರ್ 13ನೇ ತಾರೀಕು. ಜಾಮೀನು ಸಿಕ್ಕಂತಹ ನಂತರದಲ್ಲಿ ಮತ್ತೆ ದೇವಸ್ಥಾನ ಅಂತ ಹೇಳಿ ಬೇರೆ ಬೇರೆ ಕಡೆಗಳೆಲ್ಲ ಸುತ್ತಿದ್ರು. ಆ ನಂತರ ಬಿಸ್ನೆಸ್ಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವಂತಹ ಕೆಲಸ ಅಥವಾ ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಮಾಡಿದ್ರು. ಆದ್ರೆ ಈಗ ಜಾಮೀನು ರದ್ದಾಗ್ತಾ ಇದ್ದ ಹಾಗೆ ಎಲ್ಲಿಂದ ಬಂದ್ರೋ, ಕಳೆದ 8 ತಿಂಗಳ ಹಿಂದೆ ಕಳೆದ ಡಿಸೆಂಬರ್ನಲ್ಲಿ ಎಲ್ಲಿಂದ ಬಂದ್ರೋ ಮತ್ತೆ ಅಲ್ಲಿಗೆ ಹೋಗುವಂತ ಸಮಯ ಬಂದಿದೆ. ವಿಚಾರಣಾಧೀನ ಕೈದಿಯಾಗಿ, ಅಪರಾಧಿಯಾಗಿ ಅಲ್ಲ, ವಿಚಾರಣಾಧೀನ ಕೈದಿಯಾಗಿ ಪವಿತ್ರ ಗೌಡ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಆಕೆಯನ್ನ ಬಂಧನ ಮಾಡಲಾಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ರಾಂಗ್ ಆದಂತಹ ಪವಿತ್ರ ಗೌಡಗೆ ಆ ಮಹಿಳಾ ಪೊಲೀಸ್ ಅಧಿಕಾರಿ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ನಿಮಿಷ ಜಾಗ ಬಿಡ್ರಿ. ಮಾತಾಡ್ಬಿಡ್ರಿ, ಮೊಬೈಲ್ ತೆಗೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.